ಸ್ವಾಮಿ ಶರಣಮಯ್ಯಪ್ಪ ಹಿರಿಮುಡಿ ಕಟ್ಟಬೇಕಿತ್ತು. ಸಗೋಚಕ ಹಿರಿಮುಡಿ ಕಟ್ಟೋಣ ಅಂತೇಳಿ ಹಿರಿಮುಡಿ ತುಪ್ಪದಕಾಯಿ ತುಂಬಿಸ್ತಾಯಿದ್ರು. ತುಪ್ಪದಕಾಯಿ ಎಲ್ಲ ತುಂಬ್ಕೊಂಡು ಅಲ್ಲಿ ಹಿರಿಮುಡಿ ಕಟ್ಕೊಂಡು ಹೊಂಟ ಮೇಲೆ ಹಿರಿ ಮೇಲೆ ಹೋಗ್ತಿದ್ದಂಗೆ ಹೊಟ್ಟೆ ಚುರು ಚುರು ಅಂತಿತ್ತು. ಅದಕ್ಕೆ ನಾವೇ ಟೊಮೊಟೊ ಬಾತ್ ಅಂತ ಮಾಡ್ಕೊಂಡು ತಿನ್ಕೊಂಡು ಅಲ್ಲಿಂದ ಹಿರಿಮುಡಿ ದೊಡ್ಡ ಪಾದ ಸ್ಟಾರ್ಟ್ ಮಾಡಿದ್ವಿ. ದೊಡ್ಡ ಪಾದ ಸ್ಟಾರ್ಟ್ ಮಾಡ್ತಾ ಹೋಗ್ತಾಯಿದ್ವಿ. ಅಯ್ಯೋ ದೇವರು, ಎಲ್ಲ ರೋಡಲ್ಲೇ ಮಕ್ಕೊಂಬಿಟ್ಟಿದ್ರೆ ನಮಗೆ ನಡೆಯೋಕ್ಕೆ ಜಾಗನೇ ಇಲ್ಲ. ದೊಡ್ಡ ಪಾದಲ್ಲಿ ಮಾಡೋದು, ಚಿಕ್ಕ ಪಾದ ಮಾಡೋಕ್ಕೆ ಜಾಗ ಇಲ್ದಂಗೆ ಆಗ್ಬಿಡ್ತು. ಆಮೇಲೆ ಹಂಗೆ ಹಿಂಗೆ ತಳ್ಕೊಂಡು ಹೋದ್ವಿ ಮುಂದೆ. ಅವ್ರು ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮು. ಅಲ್ಲಿಂದೆಲ್ಲ ಮತ್ತೆ ಓಪನ್ ಮಾಡಿದ್ರು. ಎಲ್ಲ ಸ್ವಾಮಿಗಳು ಎದ್ದು ನಿಂತ್ಕೊಂತಿದ್ದಂಗೆ ಸ್ವಾಮಿ ಶರಣಂ ನೋಡ್ತಿದ್ದಂಗೆ ಜನ ಸಾಗರ ತುಂಬ್ಕೊಂಡು ತುಳುಕ್ತಾ ಇತ್ತು. ಅಲ್ಲಿಂದ ಬಿಟ್ಟರು. ಓಪನ್ ಮಾಡ್ತಿದ್ದಂಗೆ ಕತ್ಲಲ್ಲೇ ಟಕ 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 ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲ ಹಿರಿಮುಡಿ ಎಲ್ಲ ಎತ್ಕೊಂಡು ಶಬರಿಗೋಸ್ಕರ ಹಾಕೊಂಡು ಹೋಗ್ತಾ ಇದ್ವಿ. ಹಂಗೂ ಹಿಂಗೂ ಬೆಳಗಾಗೇ ಹೋಯ್ತು. ನೋಡಿ ತಮಿಳ್ನಾಡವ್ರು ಇಬ್ಬರು ಸ್ವಾಮಿಗಳು ಬೇರೆ ವೀಡಿಯೋ ಮಾಡ್ತಿದ್ರಂತ ಪಕ್ಕದಲ್ಲಿ ಬಂದು 2 ಬೆರಳು ಎತ್ತಿ ಸ್ಟೈಲ್ ಬೇರೆ ಕೊಟ್ಟೋದ್ರು. ಓಕೆ ಅಂತೇಳಿ ಅಲ್ಲಿಂದ ನೋಡಿದೆ. ನೋಡಿ ಇದೇ ದೊಡ್ಡ ಬೆಟ್ಟ. ಈ ಬೆಟ್ಟ ಹತ್ತಿ ಇಳಿಬೇಕು ಅಂತ ಅನ್ಕೊತಿದ್ದಂಗೆ ಕಣ್ಣಲ್ಲಿ ನೀರು ಬಂತು. ಕಣ್ಣಲ್ಲಿ ನೀರು ಬರ್ತಿದ್ದಂಗೆ ಹಳ್ಳದ ನದಿ ಕಾಣ್ತು. ಓಹೋ, ತಂಪ ಸ್ನಾನ ಮಾಡ್ಕೊಂಡು ಇಲ್ಲಿದ್ದು ಹೆಂಗೆ ಮಾಡ್ಕೊಂಡು ಹೋಗ್ಬೋದು ಅಂದ್ಕೊಂಡು ಸ್ನಾನ ಮಾಡಿದ್ವಿ. ಅಲ್ಲಿಂದ ಮತ್ತೆ ದೊಡ್ಡ ಬೆಟ್ಟನ ಹತ್ತ ಸ್ಟಾರ್ಟ್ ಮಾಡಿದ್ವಿ. ದೊಡ್ಡ ಪಾದನ ಹತ್ತುತ್ತಿದ್ದಂಗೆ ಹತ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಮೈಸಿ ಮರ್ದನ ಆದ ಸ್ಥಳ ಇದು. ಅಲ್ಲಿಂದ ಹಳ್ಳದ ಸ್ನಾನ ಮಾಡ್ತವಲ್ಲ, ಅಲ್ಲಿಂದ ಒಂದು ಕಲ್ಲು ಎತ್ಕೊಂಡು ಇಲ್ಲೆಲ್ಲ ಹಾಕ್ತಾಯಿದ್ರು. ನಾವು ಹಾಕಿದ್ವಿ. ಏನಕ್ಕೆ ಹಾಕ್ತಿರಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಹಾಕ್ಬೇಕಲ್ಲ ಅಂತ ಒಂದು ಹಾಕ್ದೆ ಅತ್ಲಾಗಿ. ಅಲ್ಲಿ ನಮ್ಮ ದೊಡ್ಡ ಪಾದ ಕಲ್ಲು ಮುಳ್ಳು ದಾರಿ ಹೋಗ್ತಾ ಇದ್ವಿ. ನೋಡಿದ್ರೆ ಎಲ್ಲ ನನಗಿಂತ ಫಾಸ್ಟ್ ಹೋಗ್ತಿರೋ. ನಾನು ಫಾಸ್ಟ್ ಹೋಗೋಣ ಅನ್ಕೊಂತಿದ್ದಂಗೆ ಕಾಲು ಬಿದ್ದು ಹೋಗೋದು. ಅಯ್ಯೋ ದೇವ್ರೆ, ಈ ನಡೆಯೋಕೆ ಆಗ್ತಿಲ್ಲ, ಹಿಂಗಪ್ಪ ಹತ್ತದು ಅನ್ಕೊಂಡು ನೋಡ್ರಿ. ನಾನು ನೋಡ್ರಿ ಫುಲ್ ಹುಸ್ ಅನ್ಕೊಂಡು ನೋಡ್ರಿ ಮುಕ್ತ ಫುಲ್ ಬೆವ್ರು ಕಿತ್ಕೊಂಡು ಹೋಗ್ತೈತೆ. ಯಾರಿಗೆ ಬಿಡಬಾರ್ದಲ್ಲ ಬಿಲ್ಡಪ್ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ಅವರೆಲ್ಲ ಟಕ ನಡ್ಕೊಂಡು ಹೋಗ್ತಿದ್ರು. ಇಳಿತಾ ಇದ್ದಾರೆ, ಎಲ್ಲ ಓಡ್ತಾ ಇದ್ದಾರೆ ಇಳಿಯೋಕ್ಕೆ. ನನ್ನ ಕೈಯಲ್ಲಿ ಆಯ್ತಿಲ್ಲ. ಒಂದು ಊರುಗಳು ತಗೊಂಡು ನಡ್ಕೊಂಡು ಹೋಗ್ತಾ ಇದ್ದೆ ಕಷ್ಟಪಟ್ಟು. ಹಂಗೂ ಹಿಂಗೂ ನಿಧಾನ ಹೋದೆ. ಎಲ್ಲರೂ ನನಗಿಂತ ಫಾಸ್ಟು ಕಾಯ್ತವ್ರು ನನಗೆ. ನಾನಿನ್ನು ಹೋಗೇ ಇಲ್ಲ, ಇನ್ನು ಇಲ್ಲೇ ಇವ್ನಿ. ಹಂಗೂ ದರ್ಶನ ಸನ್ನಿಧಿಗೆ ಸೇರಿಕೊಂಡು ನೋಡ್ರಿ ನಮ್ಮ ಇಂಡ ಮಿಸ್ಸುನೇ ನಮ್ಮ ಚಂದನ್ನು ಹಾಯ್ ಅಂತಿದ್ದಾರೆ. ನನಗೆ ಸಾಕಾಗೋಗಿದೆ ಹಾಯ್ ಅಂತಿರಲ್ರು ಅಂದ್ಕೊಂಡು ನೋಡಿದ್ರೆ ಸನ್ನಿಧಿ ಹತ್ರ ಬಂದ್ವಿ. ಅಪ್ಪ ಈಗ ಖುಷಿ ಆಗ್ತಿದ್ದೆ. ಸನ್ನಿಧಿ ಹತ್ರ ಬರ್ತಿದ್ದಂಗೆ ಏನೋ ಒಂಥರ ನೆಮ್ಮದಿ ಸುಖ, ಏನೋ ಒಂಥರ ನನ್ನ ನಡ್ಕೊಂಬಂದು ಹಾದಿ ನೋವೆಲ್ಲ ಮರ್ತೇ ಹೋಗ್ಬಿಡ್ತು ನನಗೆ. ಅಲ್ಲಿ ಬಂದು ದರ್ಶನ ಕಾಣ್ತಿದ್ದಂಗೆ ನೋಡಿ ಹತ್ರ ಬಂದಂಗೆ ಜೀವನೇ ಬಂದಂಗೆ ಆಯ್ತು ನನಗೆ. ಅಷ್ಟು ನಡೆದೋಗಿರೋ ಕಷ್ಟ ಎಲ್ಲ ಮರ್ತೋಗ್ಬಿಡ್ತು. ಒಂದೇ ಸೆಕೆಂಡಲ್ಲಿ ಆ ಕಷ್ಟನೇ ಇಲ್ಲ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಇನ್ನು ಇಳಿತಾ ಇದ್ವಿ. ಇಳಿಬೇಕಾದ್ರೆ ಮತ್ತೆ ನಾವು ಸ್ಟಾರ್ಟ್ ಆಯಿತು. ಅಯ್ಯೋ ದೇವ್ರೆ, ಏನು ಫುಲ್ ಡೌನು ಅಂದರೆ ಡೌನ್ ಇತ್ತು. ನಡೆಯೋಕ್ಕಾಗ್ತಿರಲಿಲ್ಲ, ಏನಿಲ್ಲ. ಸಬರಿಗೋಸ್ಕರ ಹಾಕೋದು ಬರೋದು. ನಮ್ಮ ಹುಡುಗ ಅಂತೂ ನೀನು ಹೋಗಪ್ಪ ನಿಂತ್ಕೊಂಡ್ಬಿಟ್ಟಿದ್ದ. ಮತ್ತು ಹಂಗೆ ಹಿಂಗೆ ಬಂದ ಜೊತೇಲಿ